ಹಾಯ್ ಎಲ್ರಿಗೂ ನಮಸ್ಕಾರ. ಇಂದು ನಾವು ಮಾತನಾಡೋದು ನಮ್ಮ ಜೀವನದ ಆರೋಗ್ಯದ ಬಗ್ಗೆ. ಒಂದು ಮಾತಿದೆ, ಹಣ ಕಳೆದುಕೊಂಡ್ರೆ ಸ್ವಲ್ಪ ಕಳೆದುಕೊಂಡಂತೆ, ಸಂಬಂಧ ಕಳೆದುಕೊಂಡ್ರೆ ಹೆಚ್ಚು ಕಳೆದುಕೊಂಡಂತೆ, ಆದರೆ ಆರೋಗ್ಯ ಕಳೆದುಕೊಂಡರೆ ಎಲ್ಲವನ್ನು ಕಳೆದುಕೊಂಡಂತೆ. ಇಂದು ಜನರು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ಆದರೆ ಆರೋಗ್ಯದ ಕಡೆ ಗಮನ ಕೊಡೋರು ಕಡಿಮೆ ಆಗಿದ್ದಾರೆ. ಆರೋಗ್ಯ ಅಂದರೆ ಕೇವಲ ರೋಗ ಇಲ್ಲದಿರೋದಲ್ಲ, ಮನಸ್ಸು ಶಾಂತವಾಗಿರಬೇಕು, ದೇಹ ಚುರುಕಾಗಿರಬೇಕು, ನಿದ್ದೆ ಸರಿಯಾಗಿ ಮಾಡಬೇಕು, ಅದೇ ನಿಜವಾದ ಆರೋಗ್ಯ. ನಾನು ದಿನಕ್ಕೆ ಸರಿಯಾದ ಆಹಾರ ತಿಂತಾ ಇದ್ದೇನಾ, ನಾನು ನನ್ನ ದೇಹಕ್ಕೆ ಸಮಯ ಕೊಡ್ತಾ ಇದ್ದೇನೆ ಅಂತ ನಾವೆಲ್ಲರೂ ಕ್ವಶನ್ ಮಾಡ್ಕೋಬೇಕಾಗಿದೆ. ಬ್ಯಾಲೆನ್ಸ್ಡ್ ಡಯಟ್ ಮಾಡಬೇಕಾಗಿದೆ. ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಹೋಗ್ತಾ ಇದ್ದೇನೆ ಅಂತ ನೋಡಬೇಕಾಗಿದೆ. ಈಗ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋದೆಲ್ಲ ಬ್ಯಾಲೆನ್ಸ್ಡ್ ಡಯಟ್. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡ್ರೆ ನಿಮ್ಮ ಹೆಲ್ದಿ ಡಯಟ್ ಭಾಳ ಚೆನ್ನಾಗಿರುತ್ತೆ. ಅರ್ಧ ತಟ್ಟೆ ತರಕಾರಿ, ಹಣ್ಣು, ಪ್ರೋಟೀನ್, ದಾಳು, ಮೊಟ್ಟೆ, ಕಡಲೆಕಾಳು, ಅನ್ನ, ರೊಟ್ಟಿ, ಧಾನ್ಯ, ಈ ಥರ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಎಲ್ಲದು ಹಿತಮಿತವಾಗಿ ಇರಬೇಕಾಗತ್ತೆ. ನಮ್ಮ ಹಳ್ಳಿಯ ಊಟ ನೋಡಿರ್ಬೇಕಂದ್ರೆ ರಾಗಿ ಮುದ್ದೆ, ಸಾಂಬಾರು, ಸೊಪ್ಪು ಸಾರು, ಇದೇ ನಿಜವಾದ ಬ್ಯಾಲೆನ್ಸ್ಡ್ ಡಯಟ್. ಫಾಸ್ಟ್ ಫುಡ್ ತಿಂದಾಗ ರುಚಿ ಸಿಗುತ್ತೆ, ಆದರೆ ಮನೆ ಊಟ ತಿಂದಾಗ ಜೀವನ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಆರೋಗ್ಯ ಒಂದು ದಿನದಲ್ಲಿ ಬರೋದಿಲ್ಲ, ಸಣ್ಣ ಸಣ್ಣ ಅಭ್ಯಾಸಗಳಿಂದ ಬರುತ್ತೆ. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳೋದು, 20 ನಿಮಿಷ ನಡಿಬೇಕು, ವಾಕಿಂಗ್, ಹೆಚ್ಚು ನೀರು ಕುಡಿಬೇಕು, ಮೊಬೈಲನ್ನು ಬಹಳ ಕಡಿಮೆ ಮಾಡಬೇಕು. ನಿದ್ರೆ ಮಿನಿಮಮ್ 7 ಗಂಟೆ ಮಾಡಬೇಕು. ನಮ್ಮ ದೇಹ ಒಂದು ಯಂತ್ರ ಅಲ್ಲ, ಅದು ನಮ್ಮ ಜೀವನದ ದೇವಸ್ಥಾನ, ಎಲ್ಲರೂ ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ, ಇಂದು ನಾವು ಯುವಕರಾಗಿದ್ದಾಗ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ತೇವೆ, ಆದರೆ ನಾಳೆ ಆಸ್ಪತ್ರೆ ಬಿಲ್ ಬಂದಾಗ ಆರೋಗ್ಯದ ಬೆಲೆ ಗೊತ್ತಾಗುತ್ತೆ. ಜಿಮ್ ಹೋಗೋದು ಮುಖ್ಯ ಅಲ್ಲ, ನಿಯಮಿತ ಜೀವನ ಮುಖ್ಯ. ನಿಮ್ಮ ಮಕ್ಕಳು ನಿಮ್ಮ ಹಣ ನೆನಪಿಸ್ಕೊಳ್ಳಲ್ಲ, ನಿಮ್ಮ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸ್ತಾರೆ. ನೀವು ಫಿಟ್ ಆಗಿದ್ದರೆ ನಿಮ್ಮ ಕುಟುಂಬ ಸಂತೋಷವಾಗಿರುತ್ತೆ. ಎಲ್ಲರೂ ಇವಾಗಿಂದ ಒಂದು ನಿರ್ಧಾರ ಮಾಡೋಣ. ಜಂಕ್ ಫುಡ್ಡನ್ನು ಖಂಡಿತ ಕಡಿಮೆ ತಿನ್ನೋಣ. ಬೇಕರಿ ಕಡೆ ಮುಖ ಹಾಕೋದು ಬೇಡ. ಮನೆ ಊಟವನ್ನು ಹೆಚ್ಚು ಮಾಡೋಣ. ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡೋಣ. ಪಾಸಿಟಿವ್ ಥಿಂಕಿಂಗ್ ಕಡೆ ಇರೋಣ. ಆರೋಗ್ಯ ಇದ್ದರೆ ಕನಸುಗಳು ಬದುಕ್ತವೆ, ಆರೋಗ್ಯ ಇದ್ದರೆ ಕುಟುಂಬ ನಗುತ್ತೆ, ಆರೋಗ್ಯ ಇದ್ದರೆ ಜೀವನ ಸುಂದರವಾಗಿರುತ್ತೆ. ಇಂದು ನೀವು ನಿಮ್ಮ ಆರೋಗ್ಯಕ್ಕಾಗಿ ತೆಗೆದುಕೊಳ್ಳುವ ಸಣ್ಣ ನಿರ್ಧಾರ ನಾಳೆ ನಿಮ್ಮ ದೊಡ್ಡ ಸಂತೋಷವಾಗುತ್ತೆ. ಆದ್ದರಿಂದ ಹೇಳಿ ನಿಮ್ಮ ಮನಸ್ಸಿಗೆ, ನಾನು ನನ್ನ ಆರೋಗ್ಯವನ್ನು ಕಾಪಾಡುತ್ತೇನೆ, ನಾನು ಬ್ಯಾಲೆನ್ಸ್ಡ್ ಡಯಟ್ ಮಾಡುತ್ತೇನೆ, ನಾನು ಆರೋಗ್ಯಕರ ಜೀವನವನ್ನು ಮಾಡುತ್ತೇನೆ. ರೈಟ್? ಇದನ್ನು ಡೈಲಿ ಅಪ್ಡೇಟ್ ಮಾಡ್ಕೊತಾ ಹೋಗಿ. ಡೈಲಿ 3 ಹೊತ್ತು ಆಗಿಲ್ಲ ಅಂತಂದರೂ ಅಟ್ಲೀಸ್ಟ್ 2 ಹೊತ್ತು ಮಾಡ್ತಾ ಹೋಗಿ. ನಿಮಗೆ ಹೆಚ್ಚು ಅನುಕೂಲವಾಗುತ್ತೆ. ನಿಮ್ಮ ದೇಹವನ್ನು ನೀವು ಅಂದ್ಕೊಂಡ ರೀತಿಯಲ್ಲಿ ನೀವು ಇಡೋಕ್ಕೆ ಸಾಧ್ಯವಾಗುತ್ತೆ. ರೈಟ್? ಇಂದಿನ ಜೀವನದಲ್ಲಿ ಎಲ್ಲರಿಗೂ ಒಂದೇ ಗುರಿ ಇರುತ್ತೆ, ಹಣ ಸಂಪಾದನೆ ಮಾಡೋದು, ಮನೆ ಕಟ್ಟೋದು, ವಾಹನ ಖರೀದಿ ಮಾಡೋದು. ಅದೆಲ್ಲದರ ಜೊತೆಗೆ ನಾವು ನಮ್ಮ ವಾಹನಕ್ಕೆ ಇನ್ಸೂರೆನ್ಸ್ ಮಾಡ್ತೀವಿ, ನಮ್ಮ ಮನೆಗೆ ಇನ್ಸೂರೆನ್ಸ್ ಮಾಡ್ತೀವಿ, ನಮ್ಮ ಸೈಟಿಗೆ ಇನ್ಸೂರೆನ್ಸ್ ಮಾಡ್ತೀವಿ, ಎಲ್ಲದಕ್ಕೂ ಮಾಡ್ತೀವಿ ಇನ್ಸೂರೆನ್ಸ್. ಬಟ್ ನಮ್ಮ ದೇಹಕ್ಕೆ ನಾವು ಮಾಡಬೇಕಾಗಿರೋ ನಿಜವಾದ ಇನ್ಸೂರೆನ್ಸ್ ಅಂತಂದರೆ, ನಾವು ಪ್ರತಿದಿನ ಸ್ವಲ್ಪ ನಿಯಮಿತವಾದ ವ್ಯಾಯಾಮವನ್ನು ಮಾಡ್ತಾ ಆರೋಗ್ಯಕರವಾದ ಆಹಾರವನ್ನು ತಿನ್ನೋದು ಬಹಳ ಇಂಪಾರ್ಟೆಂಟ್. ನಮ್ಮ ಆಹಾರವೇ ಔಷಧಿ ಆಗಬೇಕು, ನಮ್ಮ ಊಟವೇ ಔಷಧಿ ಆಗಬೇಕು. ರೈಟ್? ರಾಗಿ, ಜೋಳ, ಸಜ್ಜೆ, ತರಕಾರಿ, ತೊಪ್ಪು, ಇವೆಲ್ಲ ದೇಹಕ್ಕೆ ಶಕ್ತಿ ನೀಡುವ ಆಹಾರ. ರೈಟ್? ಹೆಚ್ಚು ಎಣ್ಣೆಯನ್ನು ಕಡಿಮೆ ಮಾಡಿ, ಬಹಳ ಲಿಮಿಟಾಗಿ ಮಾಡಿ. ರೈಟ್? ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚು ನೀರು ಕುಡೀರಿ. ಧನ್ಯವಾದಗಳು.